ನನ್ನ ಹೆಸರು ಶರತ್ ಅಂತ ಚಂದ್ರಾಯಪಟ್ಟಣದಿಂದ ಮಾತಾಡ್ತಾ ಇರೋದು. ಇದು ಮರಿ ಬೆಂಗಳೂರಿಗೆ ಕೊಟ್ಟಿದ್ದೀವಿ. ಇದೇ ಥರ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ನೀವು ಪ್ರತಿಯೊಬ್ಬರಿಗೂ ಕಮೆಂಟ್ ಮಾಡಿ, ನೀವೇನಾರು ಪ್ರಾಬ್ಲಮ್ ಇದ್ದಿರ್ಬೋದು, ಮತ್ತೊಂದು ಇರ್ಬೋದು, ಇಲ್ಲ ಮರಿ ಬೇಕಿರ್ಬೋದು, ಎಲ್ಲದಕ್ಕೂ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿದ್ರೆ ನಾನು ನಿಮಗೆ ರಿಟರ್ನ್ ಕಾಲ್ ಮಾಡ್ತೀನಿ. ನಿಮ್ಮ ಮಂದಿಗಳು ಅದು ಇದು ಏನಾರು ಪ್ರಾಬ್ಲಮ್ ಆಗಿದರೆ ನನಗೆ ಗೊತ್ತಿರೋದನ್ನ ನಾನು ತಿಳಿಸ್ಕೊಡ್ತೀನಿ. ನೀವು ಕಮೆಂಟಲ್ಲಿ ನಿಮ್ಮ ನಂಬರ್ ಹಾಕಿ, ಪ್ರತಿಯೊಬ್ಬರು ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಹಿಂಗೆ ಪ್ರೋತ್ಸಾಹ ಕೊಡ್ತಾಯಿದ್ರೆ ನನಗೆ ವೀಡಿಯೋ ಮಾಡೋಕ್ಕೆ ಮಗದೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಈಗ ವಿಷಯಕ್ಕೆ ಬರ್ತೀನಿ. ಇವು ಮರಿಗಳು ಬೆಂಗಳೂರಲ್ಲಿ ಸೇಲ್ ಮಾಡಿದ್ದೀನಿ. ಮಂಗಳೂರಲ್ಲಿ ಸೇಲ್ ಮಾಡಿರೋದ್ರಿಂದ ಇವತ್ತು ತುಂಬಕ್ಕೆ ಬಂದವ್ರೆ, ತುಂಬಿಸ್ತಾ ಇದ್ದೀನಿ. ಇವು ತುಂಬ್ತಾ ಇರೋದು ಬೆಂಗಳೂರಿಗೆ. ಪ್ರತಿಯೊಂದು ಮರಿಗಳು ಬೆಂಗಳೂರಿಗೆ ಹೋಗ್ತಾ ಇದ್ದಾವೆ. ಇದು ಹಿಡಿತಾ ಇರೋ ನಮ್ಮ ಅಣ್ಣ, ಪಕ್ಕದಲ್ಲಿರೋದು ನಮ್ಮ ಅಣ್ಣನ ಮಗ. ಇವರು ಒಂದಿ ಮರಿ ನೋಡ್ಲಿಕ್ಕೆ ಬಂದಿರೋದ್ರಿಂದ ಹಂಗೆ ವ್ಯಾಪಾರ ಮಾಡಿದರು. ಅಲ್ಲೇ ಮರಿಗಳು ತುಂಬ ಇಷ್ಟ ಆಗೋದ್ರಿಂದ ವ್ಯಾಪಾರ ಮಾಡಿ ಇವತ್ತು ತುಂಬ್ಕೊಂಡು ಹೋಯ್ತವ್ರೆ. ಇವ್ರು ತುಂಬ್ಕೊಂಡು ಹೋಗ್ತಿರೋ ಉದ್ದೇಶ ಅಂದರೆ, ವ್ಯಾಪಾರ ಮಾಡೋಕ್ಕೆ ಬಂದಾಗ ನಾನು ಹೇಳಿದೆ, ಸರ್ ನಾವು 5 ದಿವಸ ಸಾಕ್ಬಿಟ್ಟು ನಿಮ್ಗೆ ಅನುಮಾನ ಇದ್ದರೆ ನಾನು ಇದೇ ಫಸ್ಟ್ ಟೈಮ್ ತಗೊಂಡೋಗ್ತಿರೋದು ಅಂತ ಹೇಳಿದ್ರು ಅವ್ರ ಮರಿನ. ಅದಕ್ಕೆ ಏನೇ ಅನುಮಾನ ಇದ್ರು ಸರ್, ನಾನು ಇನ್ನೂ 10 ದಿವಸ ಸಾಕ್ಬಿಟ್ಟು ಕೊಡ್ತೀನಿ ಸರ್ ಮರಿ, ನಿಮ್ಗೆ ಏನಾರು ಪ್ರಾಬ್ಲಮ್ ಇದ್ದರೆ ತಲೆ ಕೆಡಿಸ್ಕೊಬೇಡಿ ಅಂತ ನಾನು ಧೈರ್ಯ ಕೊಡೋ ಹೊತ್ತಿಗೆ ಅವರು ಆಯಿತು, ಹಂಗೆ 10 ದಿವಸ ಸಾಕಿ ಕೊಡೋದಾದರೆ ಆಯಿತು ಸರ್ ನಾನು ತಗೊಂಡೋಗ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ 10 ದಿವಸ ಸಾಕ್ಬಿಟ್ಟು ಅವ್ರಿಗೆ ಮರಿನ ತುಂಬಿಸ್ತಾ ಇದ್ದೀನಿ. 10 ದಿವಸ ಗಂಟೆ ಅವ್ರು ಮರಿ ಲೆಕ್ಕ ಹಾಕೊಂಡು ಹೋಗಿದ್ರು. ಯಾವುದೇ ಮರಿ ಏನೇ ಪ್ರಾಬ್ಲಮ್ ಇಲ್ಲ. ಈಗ ತುಂಬ್ತಾ ಇದೆ ನೋಡಿ. ಇವು ಮರಿಗಳೆಲ್ಲ ತಾಯಿ ಜೊತೆ ಇರೋಂಥ ಮರಿಗಳು ಈಗ ತುಂಬ್ತಾ ಇರೋವೆಲ್ಲ. ಈಗ ನೆಕ್ಸ್ಟು ತೋರಿಸ್ತೀನಿ ತಾಯಿ ಜೊತೆ ಇರೋ ಮರಿಗಳು ಹೆಂಗೆ. ತಾಯಿ ಜೊತೆ ಇರೋ ಡೈರೆಕ್ಟಾಗಿ ತುಂಬ್ತವ್ರೆ. ನಾನು ಸಪ್ರೇಟಾಗಿ ಬುಟ್ಸ್ ಹಾಕಿಲ್ಲ, ಏನಿಲ್ಲ. ಇಲ್ಲಿ ಫ್ರಂಟಲ್ಲಿ ತೋರಿಸಿದ್ನಲ್ಲ, ಅವ್ರ ರೂಮು ಬುಟ್ಸ್ ಹಾಕಿದ್ದು ಸಪ್ರೇಟಾಗೆಲ್ಲ ಚೇಂಜ್ ಮಾಡಿದ್ದೆ. ಅವರು ಮರಿನ ಅವ್ರು ಸಾಕಿದ್ದು ನೋಡಿ ಮತ್ತು ಮರಿಗಳು ನೋಡಿ ಇಷ್ಟ ಆಗೋತ್ತಿಗೆ ತಾಯಿ ಜೊತೆ ಇರೋ ಮರಿನೂ ತುಂಬ್ತಾ ಇದ್ದಾರೆ 30. ಆ 30 ನೋಡಿ ತಾಯಿ ಜೊತೆ ಇರೋ ಮರಿಗಳು ಇವೆಲ್ಲ. ತಾಯಿ ಜೊತೆ ಇರೋ ಮರಿ ನೋಡಿ ಇವೆಲ್ಲ 13 ಇಂದ 14 kg ಬರುತ್ತೆ. 1 kg 2 kg ಅಂತ ತಮಾಷೆ ಅಲ್ಲ. 1 kg ರೇಜ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ಸಪ್ರೇಟ್ ಹಾಕಿ ರೇಜ್ ಮಾಡೋದೇ ತುಂಬ ಕಷ್ಟ ಇರುತ್ತೆ. ಅದರಲ್ಲಿ ತಾಯಿ ಜೊತೆ ಬೆಳೆದಿರೋದು ಮಾತ್ರ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವೆಲ್ಲ ಸಪ್ರೇಟಾಗಿ ಬೆಳೆದಿರೋದು, ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಮರಿಗಳು. ನಿಧಾನಕ್ಕೆ ಜಾಸ್ತಿ ಆದರೂ ತುಂಬ ಚೆನ್ನಾಗಿ ಗ್ರೋತ್ ಬಂದಿರುತ್ತೆ ಈ ಮರಿಗಳೆಲ್ಲ. ಪೂರ್ತಿ ಅಷ್ಟೇ. ಇವೆಲ್ಲ ಲಿವರ್ ಟಾನಿಕ್ ಆಗಿರುತ್ತೆ. ಬಾಲ ಕಟ್ ಮಾಡಿರ್ತೀನಿ ಮತ್ತು ಹಲ್ಲು ಕಟ್ ಮಾಡಿರ್ತೀನಿ. ಕೆಲವು ಮುಂಚೆಲ್ಲೇ ಹೇಳಿರ್ತಾರೆ, ಅವ್ರು ಆರ್ಡ್ರ್ ಕೊಟ್ಟರೆ ಬೀಜನೂ ಹೊಡೆದು ಕೊಡ್ತೀನಿ. ಬೀಜನೂ ಹೊಡೆದು ಎಲ್ಲ ರೆಡಿ ಮಾಡಿರ್ತೀನಿ. ಅವ್ರು ಬಂದು ತಣ್ಣಗೆ ಸಾಕೋದಷ್ಟೇ ಬಾಕಿ. ನೋಡಿ ಇವೆಲ್ಲ ಗೇಜಲ್ಲಿರೋಂಥ ಮರಿಗಳು, ಇನ್ನು ಗೇಜಲ್ಲಿ ಅವೇ. ಆವಾಗಲೇ ಮರಿ ಅವರು ಇಷ್ಟಪಟ್ಟು ಇಟ್ಕೊಂಡು ಹೋಗ್ತಾರಂಥ ಮರಿಗಳಿವು. ನಾನೇನು ಸಪ್ರೇಟ್ ಮಾಡಿತಿಲ್ಲ ಇನ್ನು. ಅವರು ಇಷ್ಟಪಟ್ಟು ಇಟ್ಕೊಂಡು ಹೋಗ್ತಾರಂಥ ಮರಿಗಳಿವೆಲ್ಲ. ಇವೆಲ್ಲ ಯಾರ್ಕ್ಷೈರ್ ಮರಿಗಳಿವು. ಅವರ ಮಣ್ಣೆ ಇಳಿತಾ ಇರೋದು ನೋಡಿ. ಇಲ್ಲಿ ನಿಮಗೆ ಡುರಾಕೋ ಹಂದಿ ಕಾಣಿಸ್ತೈತೆ, ಅದರಲ್ಲಿ ಯಾರ್ಕ್ಷೈರ್ ಮರಿ ಬಿದ್ದಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ತಂದೆ ಯಾರ್ಕ್ಷೈರ್ ಇರುತ್ತೆ, ಇಲ್ಲ ಲ್ಯಾಂಡ್ ರೈಸ್ ಇರುತ್ತೆ. ಯಾವುದೋ ಒಂದು ಡುರಾಕೋ ಜೊತೆಗೆ ಹಾಕಿದರೆ ಮರಿ ಚೆನ್ನಾಗಿ ಇಳಿಯುತ್ತೆ ಅಂದ್ಬಿಟ್ಟು ಡುರಾಕೋ ಜೊತೆಗೆ ಹಾಕಿರ್ತೀವಿ. ಅದು ಚೆನ್ನಾಗಿ ಮರಿ ವೈಟ್ ಹಾಕಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಈಗ ನೋಡಿ ಮರಿ ಗ್ರೌತ್ ನೋಡಿ ಎಷ್ಟು ತೂಕ ಇದೆ ಅಂತ. ಇದು ಮಿನಿಮಮ್ ಒಂದು 13 ಇಂದ 14 kg ಬರುತ್ತೆ. ನಾವು ಒಂದು ಸತಿ ತೂಕನೂ ಹಾಕಿದ್ದು. ತಾಯಿ ಜೊತೆಲಿ 14 kg ಬಂದಿತ್ತು. ಆ ಮರಿನೂ ಇದೆ. ಈಗ ಒಳಗಡೆಗೆ ಹೋದಾಗ ತೋರಿಸ್ತೀನಿ ಅದನ್ನು. ನೋಡಿ ಎಷ್ಟು ಖುಷಿಯಿಂದ ಇಟ್ಕೊಂಡೋಗ್ತಿದ್ದಾರೆ ಅಂತ ನೋಡಿ. ಇವ್ರು ಮುಂದ್ಗಡೆ ಹೋದ್ರೆ ಅವರೇ ತಗೊಂಡಿರೋದು ಹಂದಿ ಮರಿಗಳನ್ನ, ಅವರೇ ಇಟ್ಕೊಂಡು ಹೋಗ್ತಾ ಇರೋದು. ಈಗ ನೆಕ್ಸ್ಟ್ ಗೂಡಿಗೆ ಹೋಗ್ತಾರೆ ನೋಡಿ. ಈಗ ನೆಕ್ಸ್ಟ್ ಗೂಡಿಗೆ ಬಂದರು. ಈಗೆಲ್ಲ ಪೂರ್ತಿ ಇವೆಲ್ಲ ತಾಯಿ ಜೊತೆ ಇರೋವೆ, ಈಗ ಹೋಯ್ತಾ ಇರೋವೆಲ್ಲ. ಈಗ ಮುಗಿತಾ ಬಂತು. ಈಗ ಎಲ್ಲ ಮುಗ್ದಿದ್ದಾವೆ. ಮತ್ತೆ ಇನ್ನೊಂದು ದಿವಸ ನಾನು ಇದೇ ಥರ ವೀಡಿಯೋ ಮಾಡಿ ಹಾಕ್ತೀನಿ. ಮುಂದಿನ